ಕಥೆ ತೆರಿಗೆಯ ಚಕ್ರವ್ಯೂಹದಿಂದ ಹೊರಬರುವ ದಾರಿ. ಪಾತ್ರಗಳು: ರವಿಕುಮಾರ್, ಯಶಸ್ವಿ ಹೋಟೆಲ್ ಉದ್ಯಮಿ, ಪ್ರಾಮಾಣಿಕವಾಗಿ ದುಡಿದರೂ ತೆರಿಗೆಯ ಬಗ್ಗೆ ಚಿಂತಿತರಾಗಿದ್ದಾರೆ. ವಿನೋದ್ ಕುಮಾರ್, ಚಾರ್ಟರ್ಡ್ ಅಕೌಂಟೆಂಟ್, ಸಿಎ. ರವಿಕುಮಾರ್ ಅವರ ಆಪ್ತ ಸ್ನೇಹಿತ, ಕಾನೂನಿನ ಜ್ಞಾನ ಹೊಂದಿದವರು. ಸನ್ನಿವೇಶ: ರವಿಕುಮಾರ್ ಅವರ ಹೋಟೆಲ್ನ ಶಾಂತವಾದ ಕೋಣೆಯಲ್ಲಿ ಲೆಕ್ಕಪತ್ರಗಳ ರಾಶಿಯ ನಡುವೆ ರವಿಕುಮಾರ್ ತಲೆ ಹಿಡಿದು ಕುಳಿತಿದ್ದರು. ಅವರ ಮುಖದಲ್ಲಿ ದುಡಿಮೆಯ ದಣಿವಿನ ಜೊತೆಗೆ ತೆರಿಗೆಯ ಚಿಂತೆಯೂ ಎದ್ದು ಕಾಣುತ್ತಿತ್ತು. ಆಗ ಅವರ ಸ್ನೇಹಿತ ಸಿಎ ವಿನೋದ್ ಕುಮಾರ್ ಒಳಗೆ ಬಂದರು. ಕಥೆ: ಏನಾಯ್ತು ರವಿ? ವ್ಯಾಪಾರ ಲಾಭದಲ್ಲಿದ್ದರೂ ನಿನ್ನ ಮುಖದಲ್ಲಿ ಸಂತೋಷವಿಲ್ಲ ಎಂದು ವಿನೋದ್ ಕುಮಾರ್ ಸ್ನೇಹದಿಂದ ಕೇಳಿದರು. ರವಿಕುಮಾರ್ ನಿಟ್ಟುಸಿರು ಬಿಟ್ಟು, ಏನು ಹೇಳಲಿ ವಿನೋದ್, ಈ ಆದಾಯ ತೆರಿಗೆ ಒಂದು ಚಕ್ರವ್ಯೂಹದಂತೆ ಭಾಸವಾಗುತ್ತಿದೆ. ದುಡಿದ ಹಣದಲ್ಲಿ ದೊಡ್ಡ ಭಾಗ ತೆರಿಗೆಯ ರೂಪದಲ್ಲಿ ಹೋಗುತ್ತಿದೆ. ಇದನ್ನು ಉಳಿಸಲು ಏನಾದರೂ ದಾರಿ ಇದೆಯೇ ಎಂದು ಕೇಳಿದರು. ವಿನೋದ್ ಮುಗುಳ್ನಕ್ಕು ರವಿಕುಮಾರ್ ಪಕ್ಕ ಕುಳಿತುಕೊಂಡರು. ಖಂಡಿತ ದಾರಿ ಇದೆ ರವಿ. ಸರ್ಕಾರವೇ ನಮಗೆ ತೆರಿಗೆ ಉಳಿಸಲು ಕೆಲವು ಕಾನೂನುಬದ್ಧ ಮಾರ್ಗಗಳನ್ನು ನೀಡಿದೆ. ಇವುಗಳನ್ನು ಡಿಡಕ್ಷನ್ಸ್ ಅಥವಾ ಕಡಿತಗಳು ಎನ್ನುತ್ತಾರೆ. ನಿನ್ನ ಒಟ್ಟು ಆದಾಯದಿಂದ ಗ್ರೋಸ್ ಟೋಟಲ್ ಇನ್ಕಮ್, ಈ ಕಡಿತಗಳನ್ನು ಕಳೆದ ನಂತರ ಬರುವ ತೆರಿಗೆಗೆ ಒಳಪಡುವ ಆದಾಯ ಟೋಟಲ್ ಇನ್ಕಮ್ ಮೇಲೆ ಮಾತ್ರ ತೆರಿಗೆ ಕಟ್ಟಬೇಕು. ಆದರೆ ಒಂದು ವಿಷಯ ನೆನಪಿಟ್ಟುಕೋ, ಈ ಹೆಚ್ಚಿನ ಕಡಿತಗಳು ಚಾಪ್ಟರ್ ವಿಐಎ, ನೀನು ಸರ್ಕಾರದ ಡಿಫಾಲ್ಟ್ ಟ್ಯಾಕ್ಸ್ ರೆಜಿಮ್ನಿಂದ ಹೊರಬಂದು ಹಳೆಯ ಅಥವಾ ಐಚ್ಛಿಕ ತೆರಿಗೆ ಪದ್ಧತಿಯನ್ನು ಆಪ್ಷನಲ್ ಟ್ಯಾಕ್ಸ್ ರೆಜಿಮ್ ಆರಿಸಿಕೊಂಡರೆ ಮಾತ್ರ ಲಭ್ಯ ಎಂದು ವಿನೋದ್ ಪೀಠಿಕೆ ಹಾಕಿದರು. ರವಿಕುಮಾರ್ ಆಸಕ್ತಿಯಿಂದ ಕೇಳತೊಡಗಿದರು. ಅಧ್ಯಾಯ 1. ಸೆಕ್ಷನ್ 80C, 80CCC ಮತ್ತು 80CCD ಭವಿಷ್ಯದ ಭದ್ರತೆಯ ತ್ರಿಮೂರ್ತಿಗಳು. ವಿನೋದ್ ಹೇಳಿದರು. ಮೊದಲಿಗೆ ನಮ್ಮೆಲ್ಲರಿಗೂ ಚಿರಪರಿಚಿತವಾದ ಸೆಕ್ಷನ್ 80C ಎಂಬ ಸುರಕ್ಷಾ ಕೋಟೆಯಿದೆ. ಇದರಲ್ಲಿ ನೀನು ಹಲವಾರು ರೀತಿಯಲ್ಲಿ ಹೂಡಿಕೆ ಮಾಡಿ ತೆರಿಗೆ ಉಳಿಸಬಹುದು. ಜೀವ ವಿಮಾ ಪ್ರೀಮಿಯಂ, ಎಲ್ಐಸಿ, ನಿನ್ನ ಪತ್ನಿ ಅಥವಾ ಮಕ್ಕಳ ಹೆಸರಿನಲ್ಲಿ ಕಟ್ಟುವ ಪ್ರೀಮಿಯಂ. ಆದರೆ ಪಾಲಿಸಿ ಮಾರ್ಚ್ 31, 2012 ಮೊದಲು ಮಾಡಿಸಿದ್ದರೆ ವಿಮಾ ಮೊತ್ತದ 20% ಮತ್ತು ಏಪ್ರಿಲ್ 1, 2012 ನಂತರ ಮಾಡಿಸಿದ್ದರೆ ವಿಮಾ ಮೊತ್ತದ 10% ಪ್ರೀಮಿಯಂಗೆ ಮಾತ್ರ ಕಡಿತ ಸಿಗುತ್ತದೆ. ಭವಿಷ್ಯ ನಿಧಿ, ಪಿಪಿಎಫ್ಎಸ್, ಪಿಎಫ್ಆರ್ಪಿಎಫ್, ಸಾರ್ವಜನಿಕ ಭವಿಷ್ಯ ನಿಧಿಯಲ್ಲಿ ಪಿಪಿಎಫ್ ಮಾಡುವ ಹೂಡಿಕೆ. ಮಕ್ಕಳ ಶಾಲಾ ಶುಲ್ಕ, ಭಾರತದಲ್ಲಿರುವ ಯಾವುದೇ ಶಾಲಾ ಕಾಲೇಜಿನಲ್ಲಿ ಪೂರ್ಣಾವಧಿ ಶಿಕ್ಷಣ ಪಡೆಯುತ್ತಿರುವ 2 ಮಕ್ಕಳ ಬೋಧನಾ ಶುಲ್ಕ, ಟ್ಯೂಷನ್ ಫೀಸ್ ಮಾತ್ರ, ದೇಣಿಗೆ ಅಥವಾ ಅಭಿವೃದ್ಧಿ ಶುಲ್ಕವಲ್ಲ. ಗೃಹ ಸಾಲದ ಮರುಪಾವತಿ, ಮನೆ ಖರೀದಿಸಲು ಅಥವಾ ಕಟ್ಟಿಸಲು ತೆಗೆದುಕೊಂಡ ಸಾಲದ ಮೂಲ ಮೊತ್ತ, ಪ್ರಿನ್ಸಿಪಲ್ ಅಮೌಂಟ್ ಮರುಪಾವತಿಯ ಕಡಿತವಿದೆ. ಇತರೆ 5 ವರ್ಷಗಳ ತೆರಿಗೆ ಉಳಿತಾಯದ ಬ್ಯಾಂಕ್ ಫಿಕ್ಸೆಡ್ ಡೆಪಾಸಿಟ್, ರಾಷ್ಟ್ರೀಯ ಉಳಿತಾಯ ಪತ್ರ ಎನ್ಎಸ್ಸಿ ಮತ್ತು ಸುಕನ್ಯಾ ಸಮೃದ್ಧಿ ಯೋಜನೆ ಕೂಡ ಇದರಲ್ಲಿ ಸೇರಿವೆ. ಈ ಎಲ್ಲ ಹೂಡಿಕೆಗಳು ಸೇರಿ ಸೆಕ್ಷನ್ 80C ಅಡಿಯಲ್ಲಿ ಗರಿಷ್ಠ 1,50,000 ರೂಪಾಯಿವರೆಗೆ ಕಡಿತ ಪಡೆಯಬಹುದು ಎಂದು ವಿನೋದ್ ವಿವರಿಸಿದರು. ಹಾಗೆಯೇ ಸೆಕ್ಷನ್ 80CCC ಅಡಿಯಲ್ಲಿ ಎಲ್ಐಸಿ ಅಥವಾ ಬೇರೆ ವಿಮಾ ಕಂಪನಿಗಳ ಪಿಂಚಣಿ ಯೋಜನೆಗಳಿಗೆ ಅನ್ಯೂಯಿಟಿ ಪ್ಲಾನ್ ಕಟ್ಟುವ ಹಣಕ್ಕೂ ಕಡಿತವಿದೆ. ನಂತರ ಸೆಕ್ಷನ್ 80CCD ಅಡಿಯಲ್ಲಿ ರಾಷ್ಟ್ರೀಯ ಪಿಂಚಣಿ ಯೋಜನೆಗೆ ಎನ್ಪಿಎಸ್, ನೀನು ಮಾಡುವ ಹೂಡಿಕೆಗೆ ಕಡಿತ ಸಿಗುತ್ತದೆ. ಇದು ನಿನ್ನ ಸಂಬಳದ 10% ಉದ್ಯೋಗಿಗಳಿಗೆ ಅಥವಾ ಒಟ್ಟು ಆದಾಯದ 20% ಸ್ವಯಂ ಉದ್ಯೋಗಿಗಳಿಗೆ ಮೀರಬಾರದು. ರವಿಕುಮಾರ್ ಕೇಳಿದರು. ಹಾಗಾದರೆ 80C, 80CCC, 80CCD ಎಲ್ಲ ಸೇರಿ ಒಟ್ಟು ಎಷ್ಟು ಕಡಿತ ಸಿಗುತ್ತದೆ? ವಿನೋದ್: ಒಳ್ಳೆಯ ಪ್ರಶ್ನೆ. ಸೆಕ್ಷನ್ 80CCE ಪ್ರಕಾರ 80C, 80CCC ಮತ್ತು 80CCD 1 ನೌಕರರ ಪಾಲು ಎಲ್ಲ ಸೇರಿ ಗರಿಷ್ಠ ಮಿತಿ 1,50,000 ರೂಪಾಯಿ ಮಾತ್ರ. ಆದರೆ ಎನ್ಪಿಎಸ್ನಲ್ಲಿ ಹೆಚ್ಚುವರಿಯಾಗಿ 50,000 ರೂಪಾಯಿ ಹೂಡಿಕೆ ಮಾಡಿದರೆ ಅದಕ್ಕೆ ಸೆಕ್ಷನ್ 80CCD 1 ಅಡಿಯಲ್ಲಿ ಪ್ರತ್ಯೇಕ ಕಡಿತ ಸಿಗುತ್ತದೆ. ಇದು ₹1 ಮತ್ತು 50 ಪೈಸಾ ಲಕ್ಷದ ಮಿತಿಗೆ ಸೇರುವುದಿಲ್ಲ. ಅಷ್ಟೇ ಅಲ್ಲ, ನಿನ್ನ ಕಂಪನಿ ನಿನ್ನ ಎನ್ಪಿಎಸ್ ಖಾತೆಗೆ ಹಾಕುವ ಪಾಲು ಸೆಕ್ಷನ್ 80CCD 1 ಅಡಿಯಲ್ಲಿ ಕಡಿತಕ್ಕೆ ಅರ್ಹವಾಗಿರುತ್ತದೆ ಮತ್ತು ಇದು ಕೂಡ ₹1 ಮತ್ತು 50 ಪೈಸಾ ಲಕ್ಷದ ಮಿತಿಯಿಂದ ಹೊರಗಿದೆ ಎಂದು ಸ್ಪಷ್ಟಪಡಿಸಿದರು. ಅಧ್ಯಾಯ 2. ಸೆಕ್ಷನ್ 80D, ಆರೋಗ್ಯವೇ ಮಹಾಭಾಗ್ಯ. ಮುಂದಿನದು ಸೆಕ್ಷನ್ 80DD, ಇದು ನಮ್ಮ ಕುಟುಂಬದ ಆರೋಗ್ಯ ರಕ್ಷಣೆಗೆ ಮೀಸಲು ಎಂದು ವಿನೋದ್ ಮುಂದುವರಿಸಿದರು. ನಿನಗೆ, ಪತ್ನಿಗೆ ಮತ್ತು ಮಕ್ಕಳಿಗೆ ಆರೋಗ್ಯ ವಿಮೆಗೆ ಕಟ್ಟುವ ಪ್ರೀಮಿಯಂ ಮೇಲೆ ಗರಿಷ್ಠ 25,000 ರೂಪಾಯಿ ಕಡಿತ. ಹೆತ್ತವರಿಗೆ
ಅವರಿಗಾಗಿ ಕಟ್ಟುವ ಪ್ರೀಮಿಯಂಗೆ ಹೆಚ್ಚುವರಿಯಾಗಿ 25,000 ರೂಪಾಯಿವರೆಗೆ ಕಡಿತ. ಹಿರಿಯ ನಾಗರಿಕರಿಗೆ ವಿಶೇಷ ಸೌಲಭ್ಯ. ವಿಮೆ ಮಾಡಿಸಿದ ವ್ಯಕ್ತಿ ನೀನು, ಪತ್ನಿ ಅಥವಾ ಹೆತ್ತವರು. 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಾಗಿದ್ದರೆ ಕಡಿತದ ಮಿತಿ 25,000 ರೂಪಾಯಿರಿಂದ 50,000 ರೂಪಾಯಿಗೆ ಏರುತ್ತದೆ. ತಪಾಸಣೆಗಾಗಿ ಕುಟುಂಬದ ತಡೆಗಟ್ಟುವ ಆರೋಗ್ಯ ತಪಾಸಣೆ, ಪ್ರಿವೆಂಟಿವ್ ಹೆಲ್ತ್ ಚೆಕಪ್ ಮೇಲೆ ಮಾಡಿದ ಖರ್ಚಿಗೆ 5,000 ರೂಪಾಯಿವರೆಗೆ ಕಡಿತ ಪಡೆಯಬಹುದು. ಆದರೆ ಇದು ಮೇಲಿನ ಮಿತಿಯೊಳಗೆ ಇರಬೇಕು. ಈ ಹಣವನ್ನು ನಗದಾಗಿಯೂ ಪಾವತಿಸಬಹುದು. ವಿಮೆ ಇಲ್ಲದ ಹಿರಿಯ ನಾಗರಿಕರಿಗೆ ನಿನ್ನ ಹೆತ್ತವರು ಹಿರಿಯ ನಾಗರಿಕರಾಗಿದ್ದು ಅವರಿಗೆ ಯಾವುದೇ ಆರೋಗ್ಯ ವಿಮೆ ಇಲ್ಲದಿದ್ದರೆ ಅವರ ವೈದ್ಯಕೀಯ ಖರ್ಚುಗಳ ಮೇಲೆ 50,000 ರೂಪಾಯಿವರೆಗೆ ಕಡಿತ ಪಡೆಯಬಹುದು. ಪಾವತಿ ವಿಧಾನ: ಆರೋಗ್ಯ ತಪಾಸಣೆಯ ಹಣವನ್ನು ಹೊರತುಪಡಿಸಿ ಉಳಿದೆಲ್ಲ ಪ್ರೀಮಿಯಂಗಳನ್ನು ನಗದುರಹಿತವಾಗಿ ಚೆಕ್, ಆನ್ಲೈನ್ ಪಾವತಿಸಬೇಕು. ಅಧ್ಯಾಯ 3ರಿಂದ 80DD ಮತ್ತು 80DDB ವಿಶೇಷ ಅಗತ್ಯಗಳಿಗೆ ಆಸರೆ. ರವಿಕುಮಾರ್ ಭಾವಪೂರ್ಣರಾಗಿ ಕೇಳುತ್ತಿದ್ದರು. ವಿನೋದ್ ಇನ್ನು ಕೆಲವು ವಿಶೇಷ ಸಂದರ್ಭಗಳಿಗೂ ಸರ್ಕಾರ ನೆರವಾಗುತ್ತದೆ ಎಂದರು. ಸೆಕ್ಷನ್ 80DD ಅಂಗವಿಕಲ ಅವಲಂಬಿತರ ಪಾಲನೆ. ನಿನ್ನ ಮೇಲೆ ಅವಲಂಬಿತರಾದ ಪತ್ನಿ, ಮಕ್ಕಳು, ಪೋಷಕರು, ಸಹೋದರ ಸಹೋದರಿ, ಅಂಗವಿಕಲ ವ್ಯಕ್ತಿಯ ವೈದ್ಯಕೀಯ ಚಿಕಿತ್ಸೆ, ತರಬೇತಿ ಅಥವಾ ಪಾಲನೆಗಾಗಿ ನೀನು ಖರ್ಚು ಮಾಡಿದರೆ ಖರ್ಚು ಎಷ್ಟೇ ಇರಲಿ ನಿನಗೆ ನೇರವಾಗಿ 75,000 ರೂಪಾಯಿ ಕಡಿತ ಸಿಗುತ್ತದೆ. ಒಂದು ವೇಳೆ ಅವರು ತೀವ್ರ ಅಂಗವೈಕಲ್ಯದಿಂದ 80%ಕ್ಕಿಂತ ಹೆಚ್ಚು ಬಳಲುತ್ತಿದ್ದರೆ ಕಡಿತದ ಮೊತ್ತ 1,25,000 ರೂಪಾಯಿ ಆಗಿರುತ್ತದೆ. ಸೆಕ್ಷನ್ 80DB ಗಂಭೀರ ಕಾಯಿಲೆಗಳ ಚಿಕಿತ್ಸೆ. ನಿನಗೆ ಅಥವಾ ನಿನ್ನ ಅವಲಂಬಿತರಿಗೆ ಕ್ಯಾನ್ಸರ್, ಏಡ್ಸ್ನಂತಹ ಸರ್ಕಾರ ಅಧಿಸೂಚಿಸಿದ ಗಂಭೀರ ಕಾಯಿಲೆಗಳ ಚಿಕಿತ್ಸೆಗಾಗಿ ಮಾಡಿದ ಖರ್ಚಿಗೆ ಕಡಿತವಿದೆ. ಈ ಕಡಿತವು ಮಾಡಿದ ನಿಜವಾದ ಖರ್ಚು ಅಥವಾ 40,000 ರೂಪಾಯಿ ಯಾವುದು ಕಡಿಮೆಯೋ ಅದು. ಚಿಕಿತ್ಸೆ ಪಡೆಯುತ್ತಿರುವವರು ಹಿರಿಯ ನಾಗರಿಕರಾಗಿದ್ದರೆ ಈ ಮಿತಿ 1,00,000 ರೂಪಾಯಿ ಆಗಿರುತ್ತದೆ. ವಿಮೆಯಿಂದ ಹಣ ಬಂದಿದ್ದರೆ ಆ ಮೊತ್ತವನ್ನು ಕಡಿತದಿಂದ ಕಳೆಯಲಾಗುತ್ತದೆ. ಅಧ್ಯಾಯ 4: ಸಾಲಗಳ ಮೇಲಿನ ಬಡ್ಡಿ, ಶಿಕ್ಷಣ ಮತ್ತು ಮನೆಗೆ ನೆರವು. ರವಿ, ನಾವು ತೆಗೆದುಕೊಳ್ಳುವ ಕೆಲವು ಸಾಲಗಳ ಮೇಲಿನ ಬಡ್ಡಿಯು ನಮ್ಮ ತೆರಿಗೆಯನ್ನು ಕಡಿಮೆ ಮಾಡುತ್ತದೆ ಎಂದು ವಿನೋದ್ ಹೇಳಿದರು. ಸೆಕ್ಷನ್ 80E ಶಿಕ್ಷಣ ಸಾಲ. ನೀನು ನಿನ್ನ ಪತ್ನಿ ಅಥವಾ ಮಕ್ಕಳ ಉನ್ನತ ಶಿಕ್ಷಣಕ್ಕಾಗಿ 12ನೇ ತರಗತಿ ನಂತರದ ಯಾವುದೇ ಕೋರ್ಸ್ ಬ್ಯಾಂಕ್ ಅಥವಾ ಮಾನ್ಯತೆ ಪಡೆದ ಹಣಕಾಸು ಸಂಸ್ಥೆಯಿಂದ ಸಾಲ ಪಡೆದಿದ್ದರೆ ಅದರ ಮೇಲೆ ಕಟ್ಟುವ ಸಂಪೂರ್ಣ ಬಡ್ಡಿಗೆ ಕಡಿತವಿದೆ. ಇದಕ್ಕೆ ಯಾವುದೇ ಗರಿಷ್ಠ ಮಿತಿ ಇಲ್ಲ ಮತ್ತು ಸಾಲ ಮರುಪಾವತಿ ಪ್ರಾರಂಭವಾದ 8 ವರ್ಷಗಳವರೆಗೆ ಈ ಸೌಲಭ್ಯ ಲಭ್ಯ. ಸೆಕ್ಷನ್ 80EEA ಗೃಹ ಸಾಲ. ಏಪ್ರಿಲ್ 1, 2019 ರಿಂದ ಮಾರ್ಚ್ 31, 2022 ಮಂಜೂರಾದ ಗೃಹ ಸಾಲದ ಬಡ್ಡಿಯ ಮೇಲೆ ಕೆಲವು ಷರತ್ತುಗಳ ಅಡಿಯಲ್ಲಿ ಮನೆಯ ಮೌಲ್ಯ 45 ರೂಪಾಯಿ ಲಕ್ಷದೊಳಗೆ ಇರಬೇಕು. ಹೆಚ್ಚುವರಿಯಾಗಿ 1,50,000 ರೂಪಾಯಿವರೆಗೆ ಕಡಿತವಿದೆ. ಸೆಕ್ಷನ್ 80EEB ಆಫ್ ಎಲೆಕ್ಟ್ರಿಕ್ ವಾಹನ ಸಾಲ. ಏಪ್ರಿಲ್ 1, 2019 ರಿಂದ ಮಾರ್ಚ್ 31, 2023 ಎಲೆಕ್ಟ್ರಿಕ್ ವಾಹನ ಖರೀದಿಸಲು ಸಾಲ ಪಡೆದಿದ್ದರೆ ಅದರ ಬಡ್ಡಿಯ ಮೇಲೆ 1,50,000 ರೂಪಾಯಿವರೆಗೆ ಕಡಿತ ಪಡೆಯಬಹುದು. ಅಧ್ಯಾಯ 5: ದಾನ ಮತ್ತು ದೇಣಿಗೆ, ಸಾಮಾಜಿಕ ಜವಾಬ್ದಾರಿ ಮತ್ತು ತೆರಿಗೆ ಉಳಿತಾಯ. ಕೊನೆಯದಾಗಿ ದಾನ ಧರ್ಮದ ಬಗ್ಗೆ ಎಂದರು ವಿನೋದ್. ಸೆಕ್ಷನ್ 80G ನೀನು ನೀಡುವ ದೇಣಿಗೆಗಳಿಗೆ ಕಡಿತ ಸಿಗುತ್ತದೆ. ಪ್ರಧಾನಮಂತ್ರಿ ರಾಷ್ಟ್ರೀಯ ಪರಿಹಾರ ನಿಧಿ, PM ಕೇರ್ಸ್ ಫಂಡ್ನಂತಹ ಕೆಲವು ನಿಧಿಗಳಿಗೆ 100% ಕಡಿತವಿದೆ. ಕೆಲವು ದತ್ತಿ ಸಂಸ್ಥೆಗಳಿಗೆ 50% ಕಡಿತ ಸಿಗುತ್ತದೆ. ಆದರೆ 2,000 ರೂಪಾಯಿಕ್ಕಿಂತ ಹೆಚ್ಚಿನ ದೇಣಿಗೆಯನ್ನು ನಗದಾಗಿ ನೀಡಿದರೆ ಕಡಿತ ಸಿಗುವುದಿಲ್ಲ. ಸೆಕ್ಷನ್ 80 GIGA-GIGABYTE ಮತ್ತು 80 GGC ಕಂಪನಿಗಳು 80 GIGA-GIGABYTE ಅಥವಾ ಇತರ ವ್ಯಕ್ತಿಗಳು 80 GGC ರಾಜಕೀಯ ಪಕ್ಷಗಳಿಗೆ ಅಥವಾ ಎಲೆಕ್ಟೋರಲ್ ಟ್ರಸ್ಟ್ಗಳಿಗೆ ನಗದುರಹಿತವಾಗಿ ನೀಡುವ ದೇಣಿಗೆಗೆ 100% ಕಡಿತವಿದೆ. ವಿನೋದ್ ಮಾತು ಮುಗಿಸಿದಾಗ ರವಿಕುಮಾರ್ ಮುಖದಲ್ಲಿನ ಚಿಂತೆಯ ಕಾರ್ಮೋಡ ಸರಿದು ಹೋಗಿ ಜ್ಞಾನದ ಹೊಳಪು ಮೂಡಿತ್ತು. ವಿನೋದ್, ನೀನು ತೆರಿಗೆಯ ಚಕ್ರವ್ಯೂಹಕ್ಕೆ ಅಭಿಮನ್ಯುವಿನಂತೆ ದಾರಿ ತೋರಿಸಿದೆ. ಇಷ್ಟು ದಿನ ಇವೆಲ್ಲದರ ಬಗ್ಗೆ ಅರಿವೇ ಇರಲಿಲ್ಲ. ಈಗ ನನ್ನ ಹಣಕಾಸನ್ನು ಸರಿಯಾಗಿ ಯೋಜಿಸಿ ತೆರಿಗೆಯನ್ನು ಉಳಿಸುವುದಲ್ಲದೆ ನನ್ನ ಕುಟುಂಬದ ಭವಿಷ್ಯವನ್ನು ಭದ್ರಪಡಿಸಿಕೊಳ್ಳುತ್ತೇನೆ ಎಂದು ರವಿಕುಮಾರ್ ಕೃತಜ್ಞತೆಯಿಂದ ಹೇಳಿದರು. ಅದಕ್ಕೆ ಅಲ್ಲವೇ ಸ್ನೇಹಿತರಿರುವುದು. ಕಾನೂನನ್ನು ಅರಿತು ನಡೆದರೆ ಹೊರೆಯೂ ಹಗುರವಾಗುತ್ತದೆ ಎಂದು ವಿನೋದ್ ನಗುತ್ತಾ ಹೇಳಿದರು. ಆ ದಿನ ರವಿಕುಮಾರ್ಗೆ ತೆರಿಗೆಯು ಕೇವಲ ಕಟ್ಟಬೇಕಾದ ಹಣವಲ್ಲ, ಅದು ಸರಿಯಾಗಿ ಯೋಜಿಸಿದರೆ ಉಳಿತಾಯ ಮತ್ತು ಹೂಡಿಕೆಗೆ ಇರುವ ಒಂದು ಸದವಕಾಶ ಎಂಬ ಸತ್ಯದ ಅರಿವಾಯಿತು.